ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಫೆದರ್ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಕಂಟಿನ್ಯೂಯಸ್ ಕ್ಲಾಸ್ ಸೀರೀಸ್ದಂತೂ ಅಲ್ಲ ವಿಡಿಯೋಸ್. ಕೆಲವೊಂದು ವರ್ಕ್ ಮಾಡೋ ಟೈಮಲ್ಲಿ ನಾನು ವಿಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದ್ರದ್ದು. ಇಲ್ಲಿ ಫಸ್ಟ್ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ನಂಬರ್ಸ್ 1 2 3 ಅಂತ ನಾನೇನು ಇಲ್ಲಿ ನಂಬರ್ ಹಾಕ್ಕೊತಾ ಇದ್ದೀನಿ. ಅದು ಸ್ಟೆಪ್ ಬೈ ಸ್ಟೆಪ್ ನಾವು 1 2 3 ಅಂತ ಸ್ಟಿಚ್ ಮಾಡ್ತಾ ಹೋಗಬೇಕು. ಅಲ್ಲೇನು ನಂಬರ್ ಹಾಕಿದ್ದೀನಿ ಅದ್ರ ಪ್ರಕಾರ ನಾವು ಚೈನ್ ಹಾಕ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಟೈಮ್ ನಾವು ಫಸ್ಟ್ ಸ್ಟಿಚ್ ಅಂತ ಬಂದಾಗ 1 ಅಂತ ಏನು ಬರ್ಕೊಂಡಿದ್ದೀವಿ ಅದನ್ನು ಬಿಟ್ಟು ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಕೋತೀವಿ. ಅದಾದ ನಂತರ ಕಂಪ್ಲೀಟ್ ಆ ನಂಬರ್ಸ್ ಏನು ಹಾಕಿರ್ತೀವಿ ಅದ್ರ ಪ್ರಕಾರನೇ ಹೋಗಬೇಕಾಗತ್ತೆ. 2 ಆದಮೇಲೆ 3, ಅಲ್ಲಿ ಒಂದು ಚೈನ್ ಹಾಕಿದ್ಮೇಲೆ ಬ್ಯಾಕ್ ಸೈಡ್ ಥ್ರೆಡ್ ಎಳಿಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಅದಾದಮೇಲೆ ಅಗೇನ್ ನಂಬರ್ 1 ಹತ್ರ ಒಂದು ಚೈನ್ ಆ್ಯಂಡ್ ಫೈನಲ್ ಆಗಿ ಆ ಟಿಪ್ ಕೆಳಗಡೆ ಏನಿದೆ ಕಾಂಟ್ಯಾಕ್ಟ್ ಪಾಯಿಂಟ್ ಅಲ್ಲೇ ಯಾವಾಗಲೂ ಚೈನ್ ಸ್ಟಿಚ್ ಬರಬೇಕಾಗತ್ತೆ. ಅಲ್ಲಿಂದ ಅಗೇನ್ ನಾವು ಸ್ಟಾರ್ಟ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಈ ಲಾಸ್ಟಲ್ಲಿ ನಾವು ಏನು ಚೈನ್ ಸ್ಟಿಚ್ ಹಾಕ್ತೀವಿ ಅದು ಹಾಕಾದ್ಮೇಲೆ ಅಗೇನ್ ಥ್ರೆಡ್ನ ಬ್ಯಾಕ್ ಸೈಡ್ ಎಳ್ಕೋಬೇಕಾಗತ್ತೆ. 2 ಸಿಲ್ಕ್ ಥ್ರೆಡ್ ಏನು ಯೂಸ್ ಮಾಡ್ತಾಯಿದ್ವಿ 2 ಎಳೆ ಮೇಲೆ ಅದನ್ನು ಅಗೇನ್ ಬ್ಯಾಕ್ ಸೈಡ್ ಎಳ್ಕೊಂಡ್ಮೇಲೆ ಅಗೇನ್ ಸೆಕೆಂಡ್ ಪಾಯಿಂಟ್ ಹತ್ರ ಒಂದು ಚೈನ್, ಅದಾದಮೇಲೆ ಥರ್ಡ್ ಪಾಯಿಂಟ್ ಹತ್ರ ಒಂದು ಚೈನ್, ಅದಾದಮೇಲೆ ಥ್ರೆಡ್ ಬ್ಯಾಕ್ ಸೈಡ್ ಎಳಿಬೇಕು. ಇಲ್ಲಿ ಆ ಹೆಂಡ್ ಮೇಲ್ಗಡೆ ಹೆಂಡ್ ಮತ್ತು ಕೆಳಗಡೆ ಹೆಂಡ್ 2 ಹೆಂಡಲ್ಲೂ ಥ್ರೆಡ್ನ ನಾವು ಬ್ಯಾಕ್ ಸೈಡ್ ಎಳಿಬೇಕು. ಇಲ್ಲಿ ಲಾಸ್ಟಲ್ಲಿ ಒಂದು ಲಾಂಗ್ ಚೈನ್ ಹಾಕಾದ್ಮೇಲೆ ನಾವು ನಾರ್ಮಲಾಗಿ ಶಾರ್ಟ್ ಚೈನ್ ಹಾಕಿ ಒಂದು ಲಾಕ್ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು. ಥ್ರೆಡ್ನ ಬ್ಯಾಕ್ ಸೈಡ್ ಈ ರೀತಿ ಎಳ್ಕೋಬೇಕು. ಈ ರೀತಿ ಥ್ರೆಡ್ನ ಬ್ಯಾಕ್ ಸೈಡ್ ಎಳ್ಕೊಳ್ಳೋವಾಗ ನಾವು ತುಂಬ ಕೇರ್ಫುಲ್ಲಾಗಿ ಎಳ್ಕೋಬೇಕು, ಇಲ್ಲಾಂದರೆ ಕ್ಲೀನಾಗಿ ಅದು ಲಾಕ್ ಆಗಲ್ಲ. ಅಗೇನ್ ಥರ್ಡ್ ಪಾಯಿಂಟ್ ಹತ್ರ ಒಂದು ಚೈನ್, ಥ್ರೆಡ್ನ ರಿವರ್ಸ್ ಎಳೆದು ಪಾಯಿಂಟ್ 1 ಹತ್ರ ಒಂದು ಚೈನ್, ಇಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ ಹತ್ರ ನಾವು ಎಲ್ಲ ಥ್ರೆಡ್ ಫುಲ್ ಕಂಪ್ಲೀಟ್ ಆಗೋವರೆಗೂ ಕೆಳಗಡೆ ಏನು ಟಿಪ್ ಇದೆ ಅಲ್ಲೇ ನಾವು ಲಾಂಗ್ ಚೈನ್ ಹಾಕ್ತಾ ಹೋಗಬೇಕು. ಸೊ ಕಂಪ್ಲೀಟಾಗಿ ಇದೇ ರೀತಿಯೇ ಸ್ಟೆಪ್ಸ್ ಫಾಲೋ ಮಾಡ್ತಾ ಹೋಗಬೇಕು. ಪೂರ್ತಿ ನಾನು ಇಲ್ಲಿ ಫಿಲ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ಯಾವುದೇ ಥರ ಕಂಟಿನ್ಯೂಯೇಷನ್ ವಿಡಿಯೋ ಆಗಿರಲ್ಲ, ಬಿಕಾಸ್ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆರಿ ಕ್ಲಾಸ್ ಸೀರೀಸ್ ಅಂತ ಏನು ಸ್ಟಾಪ್ ಮಾಡಿದ್ದೆ ಅದ್ರದ್ದು ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ. ಸೊ ಸ್ಟಾರ್ಟ್ ಮಾಡಾದಮೇಲೆ ನಾನು ಕ್ಲಾಸ್ ನಂಬರ್ಸ್ ಹಾಕಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ಕ್ಲಾಸ್ ನಂಬರ್ಸ್ ಏನೂ ಆ್ಯಡ್ ಮಾಡಲ್ಲ. ಜಸ್ಟ್ ಕೆಲವೊಂದು ವಿಡಿಯೋಸ್ ಏನು ಮಾಡ್ಕೊಂಡಿದ್ದೆ ಅದ್ರದ್ದು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯುಸಿ ಇರೋ ರೀಸನ್ಗೆ ನಾನು ಮತ್ತೆ ಅದು ಕ್ಲಾಸಸ್ ಸ್ಟಾರ್ಟ್ ಮಾಡಿಲ್ಲ. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನೇನು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ದೆ, ಒಂದು ಬ್ಲೌಸ್ ಆರಿ ವರ್ಕ್ ಮಾಡಿ ತೋರಿಸೋದು, ಅದನ್ನು ಸ್ಟಿಚ್ ಮಾಡಬೇಕು. ಆ ಒಂದು ರೀಸನ್ಗೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಟೈಮ್ ಸಿಕ್ಕಿಲ್ಲ. ಆದಷ್ಟು ಬೇಗ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ. ಸ್ಟಿಚಿಂಗ್ ನನಗೆ ಬರೋದಿಲ್ಲ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಬಟ್ ನಾನೇನೇ ಪ್ರಾಕ್ಟೀಸ್ ಮಾಡಿದ್ರು ಇಫ್ ಇನ್ ಕೇಸ್ ಅದ್ರ ಮೇಲೆ ಅದರದ್ದು ಕೂಡ ವಿಡಿಯೋಸ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇದನ್ನು ನಾನು ಫಸ್ಟ್ ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ಇದು ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಷ್ಟು ಡಿಫಿಕಲ್ಟ್ ಅಂತ ಅನಿಸಲ್ಲ. ಬಟನ್ ಹೋಲ್ ಸ್ಟಿಚ್ ನಾವು ಕ್ಲೀನಾಗಿ ಕಲ್ತ್ಕೊಂಡ್ರೆ ಇದು ಕೂಡ ನಮಗೆ ಈಸಿ ಆಗುತ್ತೆ. ಆ್ಯಂಡ್ ಥ್ರೆಡ್ ರಿವರ್ಸ್ ಎಳೆಯೋದನ್ನ ನಾವು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದರಲ್ಲಿ.
ಈ ರೀತಿ ಫುಲ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ನಾವು ಕೆಳಗಡೆ ಟಿಪ್ ಹತ್ರ ಎಂಡ್ ನಾಟ್ ಹಾಕಿ ಫಿನಿಷ್ ಮಾಡ್ಕೋಬೇಕು. ಸೊ ಇದೇ ರೀತಿ ತುಂಬಾ ಫೆದರ್ ಸ್ಟಿಚ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಇದ್ರ ಒಳಗಡೆ ನಾವು ಇನ್ನೂ ಬೇಕಾದರೆ ಬೇರೆ ಕಲರ್ಸ್ ಥ್ರೆಡ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಓಕೆ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಹ್ಯಾವ್ ಅ ನೈಸ್ ಡೇ.